ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಒಳಲೊಳಗಿರುವ ಈ ಹುಲಿ ಸಂರಕ್ಷಿತ ಪ್ರದೇಶ 49,246 ಹೆಕ್ಟೇರ್ಗಳಷ್ಟು ಹರಡಿಕೊಂಡಿದೆ. ಅಸಂಖ್ಯಾತ ಗಿಡ, ಮರ, ಪ್ರಾಣಿ, ಪಕ್ಷಿ, ನದಿ ತೊರೆ, ಜಲಪಾತಗಳನ್ನ ತನ್ನ ಮಡಿಲಲ್ಲಿಟ್ಟು ಸಲಹುತ್ತಿದೆ. 30ಕ್ಕೂ ಹೆಚ್ಚು ಹುಲಿಗಳು, 20ರಷ್ಟು ಚಿರತೆಗಳು, 106 ಆನೆಗಳು, ಕಾಡೆಮ್ಮೆಗಳು, ಕರಡಿ, ಕಾಡುಹಂದಿ, ಕಪ್ಪು ಚಿರತೆ, ಸಾಂಬಾರ್ ಜಿಂಕೆ, ಚುಕ್ಕೆ ಜಿಂಕೆ, ಲಂಗು, ಮಲಬಾರ್ ಅಳಿಲುಗಳು, ಹೀಗೆ ಹಲವು ಪ್ರಭೇದದ ಪ್ರಾಣಿಗಳು, 120ಕ್ಕೂ ಹೆಚ್ಚು ಪ್ರಭೇದದ ಸಸ್ಯಗಳು, 300ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು, ಚಿಟ್ಟೆಗಳು, ಹಾವುಗಳು ಇಲ್ಲಿಯ ಅಗಾಧವಾದ ಅರಣ್ಯದೊಳಗೆ ಬದುಕುತ್ತಿವೆ. ಪ್ರಾಣಿ ಪಕ್ಷಿಗಳನ್ನ ಕಾಡಿನೊಳಗೆ ಕಾಣಲು ಸಫಾರಿ ಎನ್ನುವ ಅವಕಾಶಗಳು ನಮಗಿವೆ. ಬಹಳಷ್ಟು ಬಾರಿ ಈ ಸಂರಕ್ಷಿತ ಪ್ರದೇಶದೊಳಗಿನ ಪ್ರಾಣಿಗಳ ಬದುಕನ್ನ ನೋಡಲು ಮುತ್ತೋಡಿಯಲ್ಲಿರುವ ಸಫಾರಿಯ ಜೀಪ್ಗಳಲ್ಲಿ ಅಭಯಾರಣ್ಯದೊಳಗೆ ಹೋಗಿದ್ದೆ. ಕೆಲವಷ್ಟು ಪ್ರಾಣಿಗಳನ್ನು ಕಂಡಿದ್ದೆ, ಆದರೆ ಹುಲಿ ಚಿರತೆಗಳನ್ನ ಕಾಣದೆ ನಿರಾಶನಾಗಿ ಮರಳಿದ್ದೆ. ಕೆಲ ದಿನಗಳ ಹಿಂದೆ ಮುತ್ತೋಡಿಯ ಸಫಾರಿಯಲ್ಲಿ ಹುಲಿ ಕಂಡ ವಿಷಯವನ್ನ ತಿಳಿದವನು ಮತ್ತೊಮ್ಮೆ ನನ್ನ ಅದೃಷ್ಟ ಪರೀಕ್ಷೆಗಿಳಿದು ಆ ಕಡೆಗೆ ಹೊರಟಿದ್ದೆ. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ಈ ಸಫಾರಿಗೆ ಬಂದಿದ್ದೀನಿ. ಅಂದರೆ ಪ್ರಾಣಿಗಳನ್ನು ನೋಡೋಕ್ಕೆ ಇರೋದು ಕೆಲವೇ ಮಾರ್ಗಗಳು. ಒಂದು ಮೃಗಾಲಯದಲ್ಲಿ ನನಗೆ ಪ್ರಾಣಿಗಳನ್ನು ನೋಡೋದು ಅಷ್ಟೊಂದು ಖುಷಿ ಕೊಡಲ್ಲ, ಯಾಕಂದರೆ ಅಲ್ಲಿ ಅವನ್ನ ಬಂಧಿಸಿಟ್ಟಿರ್ತಾರಲ್ಲ, ಅಲ್ಲಿ ಆರಾಮಾಗಿ ಪ್ರಾಣಿಗಳನ್ನು ನೋಡ್ಬೋದು. ಅದೊಂದು ಅಷ್ಟೊಂದು ಹಿತ ಅಂತ ಅನ್ಸಲ್ಲ. ಅದು ಬಿಟ್ಟರೆ ಕಾಡಿನಲ್ಲಿ ಪ್ರಾಣಿಗಳು ನಮಗೆ, ಅಥವಾ ನಾವೆಲ್ಲೋ ಕಾಡೊಳಗೆ ದಾರಿಯೊಳಗೆ ಹೋಗುವಾಗ ಸಿಗೋದು ಪ್ರಾಣಿಗಳು ತುಂಬಾ ಅಪರೂಪ. ಅದು ನಮ್ಮ ಅದೃಷ್ಟ ಇದ್ದರೆ ಮಾತ್ರ ಪ್ರಾಣಿಗಳನ್ನು ನೋಡ್ಬೋದು. ಅದರಲ್ಲಿ ಹುಲಿ ಅಂತ ಪ್ರಾಣಿಗಳನ್ನು ನೋಡೋದಂತೂ ತುಂಬಾ ಕಷ್ಟ. ಆದರೆ ಇಲ್ಲಿ ನಮ್ಮ ಮುತ್ತೋಡಿಯ ಸಫಾರಿ ಏನಿದೆಯಲ್ಲ, ಇಲ್ಲಿ ಒಂದಷ್ಟು ಪ್ರಾಣಿಗಳನ್ನು ನಾನು ನೋಡ್ಬೋದು. ಅಂದರೆ ಇವತ್ತು ಈ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಏನಿದೆಯಲ್ಲ, ಒಳ್ಳೆ ಸೈಟ್ಸ್, ಒಳ್ಳೆ ಒಂದಷ್ಟು ಪ್ರಾಣಿಗಳು ಕಾಣುವಂಥ ಸಮಯ ಇದು. ಸೊ ಹಾಗಾಗಿ ತುಂಬ ಇದರಿಂದನೇ ಬರಬೇಕಂತಿದ್ದೆ, ಅಕ್ಟೋಬರಿಂದನೇ ಬರಬೇಕಂತಿದ್ದೆ. ಅದು ಇವತ್ತು ಸಮಯ ಆಗಿದೆ. ಆಲ್ಮೋಸ್ಟ್ ಇವಾಗ ಸಮಯ ಒಂದೊಂದು 5 ಗಂಟೆ ಆಗಿದೆ. ಇವಾಗಿನ ಸಫಾರಿಗೆ ಹೋಗ್ತಾಯಿದ್ದೀವಿ 5 ಕಾಲಿಗೆ. ಮತ್ತು ಈಗ ಸಫಾರಿ ವೆಹಿಕಲ್ ಬರುತ್ತೆ, ಅದರಿಂದ ಹೋಗ್ತಾಯಿದ್ದೀವಿ. ಹುಲಿ ನೋಡ್ಬೇಕನ್ನೋ ಆಸೆಲಿ ಒಂದು 3-4 ಸರಿ ಸಫಾರಿಗೆ ಬಂದಿದ್ದೀನಿ, ಆದರೆ ಇಲ್ಲಿವರೆಗೂ ಆಸೆ ನೆರವೇರಿಲ್ಲ. ನೋಡೋಣ ಇವತ್ತಾದರೂ ಸಿಗುತ್ತಾ ಅಂತ. ಪ್ರತಿ ಸಾರಿ ಬಂದಾಗಲೂ ಒಂದಷ್ಟು ಪ್ರಾಣಿಗಳಂತೂ ಸಿಗ್ತವೆ, ಆದರೆ ನನ್ನ ಇಷ್ಟದ ಪ್ರಾಣಿಗಳು ಇಲ್ಲೂ ಸಿಕ್ಕಿಲ್ಲ. ಅಂದರೆ ನಾನು ನೋಡ್ಬೇಕಂತ ಉದ್ದೇಶ ಇಟ್ಕೊಂಡು ಬಂದ ಪ್ರಾಣಿಗಳು ಸಿಕ್ಕಿಲ್ಲ. ಅಂತೂ ಮಜವಾಗಿರುತ್ತೆ ಈ ಜರ್ನಿ. ಪ್ರಾಣಿಗಳು ಕಾಣದೇ ಇರಲಿ, ಆ ಕಾಡೊಳಗೆ ಅಂದರೆ ಇದೊಂದೇ ಪರ್ಮಿಷನ್ ಇರುವಂಥ ಒಂದು ವ್ಯವಸ್ಥೆ ಅಂದರೆ ಇದೊಂದೇ. ಸಫಾರಿ ಮೂಲಕ ಅಷ್ಟೇ ನಾವು ಈ ಪ್ರಾಣಿಗಳನ್ನು ನೋಡೋಕ್ಕೆ ಲೀಗಲ್ಲಾಗಿ ಹೋಗೋ ದಾರಿ ಇದೊಂದೇ. ಅದು ಬಿಟ್ಟು ಬೇರೆ ದಾರಿಗಳಲ್ಲಿ ನಾವು ಕಾಡೊಳಗೆ ಹೋಗೋದು ಕಷ್ಟ ಇದೆ. ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ಲ. ಈ ಸಫಾರಿ ಮೂಲಕ ಪ್ರಾಣಿಗಳು ಕಾಣದೇ ಇದ್ರೂ ಆ ಸಫಾರಿ ಒಳಗೆ ಹೋಗೋ ಒಂದು ಅನುಭವನೇ ಒಂಥರ ವಿಭಿನ್ನ ಅಂತ ಹೇಳ್ಬೋದು. ಕಾಡೊಳಗೆ ಆ ಕಾಡಿನ ಅಂತರಾಳ ನೋಡೋ ಒಂದು ಅನುಭವನೇ ವಿಭಿನ್ನ ಅಂತ ಹೇಳ್ಬೋದು. ನನಗೆ ಹೋದಾಗೆಲ್ಲ ಬಹಳಷ್ಟು ಬಾರಿ ಜಿಂಕೆ, ಆನೆ, ಕಡುವೆ ಈ ಥರದ್ದೆಲ್ಲ ಪ್ರಾಣಿಗಳು ಕಂಡಿದೆ. ಆದರೆ ಇಲ್ಲಿವರೆಗೂ ಹುಲಿಯ ಮುಖದರ್ಶನ ಆಗಿಲ್ಲ. ಹುಲಿ, ಚಿರತೆ ಈ ಥರದ ಮುಖದರ್ಶನ ಆಗಿಲ್ಲ. ದಟ್ಟವಾದ ಕಾಡಿನ ಮಧ್ಯದ ಪುಟ್ಟದಾದ ದಾರಿಯಲ್ಲಿ ಕ್ರಮಿಸಿ ನನ್ನ ಪ್ರಯಾಣವು ಮುತ್ತೋಡಿಯ ಸಫಾರಿಯ ಬಳಿಗೆ ಬಂದು ತಲುಪಿತ್ತು. ಅಲ್ಲಿದ್ದ ಸಫಾರಿಯ ಜೀಪನ್ನೇರಿ ಮುಂದುವರಿದರೆ ಅಲ್ಲೊಂದು ಸುಂದರವಾದ ಅಭಯಾರಣ್ಯ ನನ್ನ ಮುಂದೆ ತೆರೆದುಕೊಂಡಿತ್ತು. ಸಫಾರಿಯ ವಾಹನ ಹೊಕ್ಕಿತ್ತು ಪಶ್ಚಿಮ ಘಟ್ಟಗಳೊಳಗಿನ ಸುಂದರವಾದ ಈ ವನ್ಯಜೀವಿ ಧಾಮದೊಳಗೆ. ಆ ಹೊತ್ತಿಗೆ ಸೂರ್ಯನು ವಿದಾಯವನ್ನ ಹೇಳಿ ಹೊರಟಿದ್ದ. ಮಂಜು ಆವರಿಸುತ್ತಿತ್ತು ಈ ಅಡವಿಯನ್ನ ಮೆಲ್ಲಗೆ. ನನ್ನ ಪ್ರಯಾಣವು ಮುಂದೆ ಸಾಗಿತ್ತು, ವನ್ಯಜೀವಿಗಳನ್ನ ಅವುಗಳ ಆವಾಸ ಸ್ಥಾನದೊಳಗೆ ಕಾಣುವ ಆಸೆಯನ್ನ ಏರಿಸಿ ಹೆಗಲಿಗೆ. ಫಾರೆಸ್ಟ್ ನೋಡಿ ಎಂಜಾಯ್ ಮಾಡೋದಾದ್ರೆ ಒಳ್ಳೆ ಫಾರೆಸ್ಟ್ ನೋಡ್ಬೋದು. ಒಳ್ಳೆ ಮರಗಳಿದ್ದಾವೆ, ದೊಡ್ಡ ಮರಗಳು. ಸುಮಾರು ಒಂದು 100 ಸ್ಪೀಸೀಸು ಮರಗಳು ಇದ್ದಾವೆ. 40 ಥರದ್ದು ಅನಿಮಲ್ಸ್ ಇದ್ದಾವೆ. ಒಂದು 200 ಟೈಪ್ಸು ಬರ್ಡ್ಸ್ ಇದ್ದಾವೆ. ಹೆಚ್ಚಾಗಿ ಇಲ್ಲಿ ಇಂಡಿಯನ್ ಗಾರ್ಸು, ಸಾಂಬಾರ್ ಡಿಯರ್ಸು, ಬಾರ್ಕಿಂಗ್ ಡಿಯರು, ಎಲಿಫೆಂಟು, ಮಾನಿಟರ್ ಲಿಸರ್ಡ್ ಇವೆಲ್ಲ ಜಾಸ್ತಿ ಕಾಣ್ತವೆ ಕಾಮನ್ ಆಗಿ. ಟೈಗರು ತುಂಬ ರೇರು. 42 ಹುಲಿ ಟೋಟಲ್ ಭದ್ರದಲ್ಲಿ ಒಂದು 42 ಟೈಗರ್ ಇದ್ದಾವೆ. ಕಾಣ್ತವೆ, ತುಂಬ ರೇರು ಇರ್ತವೆ. ಒಂದೊಂದು ಟೈಮಲ್ಲಿ ಲೆಪರ್ಡ್ಗಳು ಕಾಣ್ತವೆ, ಒಂದೊಂದು ಟೈಮ್ ಎಲ್ಲ ಅನಿಮಲ್ಸು ಕಾಣ್ತಾವಲ್ಲ. ಒಂದೊಂದು ಟೈಮು ಯಾವುದು ಬೆಸ್ಟ್ ಟೈಮ್ ಆ ಥರದ್ದೇನಿಲ್ಲ. ಇಂಥ ಟೈಮಲ್ಲಿ ಬಂದರೆ ಸಿಗುತ್ತೆ ಈ ಥರದ್ದೇನಿಲ್ಲ. ಬೆಸ್ಟ್ ಟೈಮ್ ಅಂತ ಏನಿಲ್ಲ, ಲಕ್ ಅಷ್ಟೇ. ಸ್ವಲ್ಪ ಸಮ್ಮರ್ ಡ್ರೈ ಸೀಸನಲ್ಲಿ ಸ್ವಲ್ಪ ನೀರು ಕುಡಿಯೋಕ್ಕೆ ಎಲ್ಲ ಜಾಸ್ತಿ ಮೂಮೆಂಟ್ ಆಗ್ತವೆ. ಎಲ್ಲ ಲಕ್ಕೆ. ಇದು ಎಲ್ಲ ಕಡೆ ನೀರಿದೆ, ಇಲ್ಲಿ ನೀರಿಗೇನು ಸಮಸ್ಯೆ ಇಲ್ಲ. ಪ್ರಾಣಿಗಳು ಎಲ್ಲಿ ಬೇಕಲ್ಲಿ ನೀರು ಕುಡ್ಕೊಳ್ತವೆ, ಹೋಗ್ತವೆ. ನೀರಿಗೇನು ಸಮಸ್ಯೆ ಇಲ್ಲ. ಎಲ್ಲ ಕಡೆ ಮೇವು ಇದೆ ಪ್ರಾಣಿಗಳಿಗೂ, ಬಿದಿರಿದೆ ಚೆನ್ನಾಗಿ. ಆನೆಗಳಿಗೆ, ಹುಲಿಗೆ ಒಳ್ಳೆ ಸಾಂಬಾರ್ ಡೀರ್ಗಳು ಪಾಪ್ಯುಲೇಷನ್ ಚೆನ್ನಾಗಿದೆ. ನಾವು ಒಂದು 10 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀವಿ.
ನಮಗೆ ಡೈಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಫಾರೆಸ್ಟ್ ಎಂಜಾಯ್ ಮಾಡ್ತೀವಿ ಡೈಲಿ. ಪ್ರಾಣಿಗಳು ಅಟ್ಯಾಕ್ ಮಾಡಿರೋದು ಈ ಥರದ್ದು ಏನಾದರೂ? ಯಾವುದು ನ್ಯಾಚುರಲ್ ಫಾರೆಸ್ಟಲ್ಲಿ ಅಷ್ಟಾಗಿ ಅಟ್ಯಾಕ್ ಮಾಡೋದು ಕಡಿಮೆ, ಸ್ವತಂತ್ರವಾಗಿ ಇದಾವೆ ಅಲ್ಲಿ, ಯಾವುದೂ ತೊಂದರೆ ಇಲ್ಲ. ಅದು ಅಟ್ಯಾಕ್ ಮಾಡೋದು ತುಂಬ ಕಡಿಮೆ. ಹುಲಿಯನ್ನು ನೀವು ಎಷ್ಟು ಬಾರಿ ನೋಡಿರಾ? ನಾವು ಸುಮಾರು ಸಲ ನೋಡಿದ್ದೀವಿ ಇಲ್ಲಿ. ಅಂದರೆ 2-3 ಹುಲಿಗಳನ್ನು ಒಟ್ಟಿಗೆ ಯಾವತ್ತಾದ್ರೂ ನೋಡಿದ್ದು ಈ ಥರದ್ದು? ನೋಡಿ, ಮರಿ ಇರೋದು ಮರಿ ಇರುತ್ತೆ. 3 ಮರಿ, ಒಂದು ತಾಯಿ ನೋಡಿದ್ದೀವಿ. ಲಾಸ್ಟ್ ಒಂದು 6 ಮಂತ್ ಬ್ಯಾಕು ಲೆಪರ್ಡ್ಗಳು ನೋಡಿದ್ದೀವಿ, 3 ಒಟ್ಟೊಟ್ಟಿಗೆ ಸೈಟ್ ಮಾಡಿದ್ದೀವಿ. ಎಷ್ಟು ಗಂಟೆಗಳ ಸಫಾರಿ ಇದೆ? ಅಂದರೆ ಎಷ್ಟು ಗಂಟೆ ಬಂದರೆ ಕರ್ಕೊಂಡು ಹೋಗ್ತೀರಾ ಅವರು? ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಫಾರಿ. 6ರಿಂದ 7:30 ಫಸ್ಟ್ ಟ್ರಿಪ್ ಇರುತ್ತೆ, 8ರಿಂದ 9:30 ಸೆಕೆಂಡ್ ಟ್ರಿಪ್ ಇರುತ್ತೆ, 2:30ಯಿಂದ 4 ಮಧ್ಯಾಹ್ನ. ವರ್ಷ 365 ದಿನವೂ ಇರುತ್ತೆ ಹೇಗೆ? ಯಾವಾಗಲೂ ಸಫಾರಿ ಇರುತ್ತೆ, ಯಾವತ್ತೂ ಕ್ಲೋಸ್ ಇರಲ್ಲ. ಈಗೆಲ್ಲ ಆನ್ಲೈನ್ ಬುಕ್ಕಿಂಗ್ ಇದೆ, ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. ಒಟ್ಟಾರೆ ಎಷ್ಟು ಕಿಲೋಮೀಟರ್ ಹೋಗಿ ಬರೋದು ಇದು ಒಟ್ಟಿಗೆ? ಅಪ್ ಆ್ಯಂಡ್ ಡೌನು 25 ಕಿಲೋಮೀಟ್ರು, 25 ಕಿಲೋಮೀಟರ್ ಹೋಗ್ಬರೋದಾ? ಹೋಗ್ಬೋದು. ಸ್ವಲ್ಪ ಸಾಗಿದಂತೆ ಹಿಂಡು ಕಡವೆಗಳು ಈ ಕಾಡಿಗೆ ನಮ್ಮನ್ನ ಸ್ವಾಗತಿಸಿದ್ದವು. ಅವುಗಳನ್ನ ಹತ್ತಿರದಿಂದ ಕಂಡು ಮುಗಿಸಿ ಆ ಕಾಡು ದಾರಿಯಲ್ಲಿ ಸ್ವಲ್ಪ ದೂರ ಸಾಗಿದರೆ ಅಲ್ಲಿ ಮರಿಯೊಂದಿಗೆ ರಸ್ತೆ ದಾಟುತ್ತಿದ್ದ ಆನೆಗಳು ಕಣ್ಣಿಗೆ ಬಿತ್ತು. 447ರಿಂದ 450ರಷ್ಟು ಆನೆಗಳು ಈ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದೊಳಗಿವೆ. ಈ ಆನೆಗಳನ್ನ ನೋಡುವುದು ನಮಗೇನು ಹೊಸತಲ್ಲ. ಆಗಾಗ ಊರ ಕಡೆಗೆ ಬಂದು ಹೋಗಿ ಈ ಅರಣ್ಯದ ಬಗ್ಗೆ, ಇಲ್ಲಿಯ ಜೀವ ಸಂಕುಲದ ಬಗ್ಗೆ ಒಂದಷ್ಟು ತಿಳಿಯುತ್ತಾ ಮತ್ತೇನೋ ಸಿಗಬಹುದೆಂದು ನಿರೀಕ್ಷಿಸಿ ಮೈಲಿಗಳಷ್ಟು ಮುಂದೆ ಸಾಗಿದರೆ ಅಲ್ಲಿ ಕಾಡೆಮ್ಮೆಗಳು ದರ್ಶನ ಕೊಟ್ಟಿದ್ದವು. ಅವು ಕೂಡ ಮಲೆನಾಡಿಗರಿಗೆ ಚಿರಪರಿಚಿತವಾದ ಪ್ರಾಣಿಗಳಾಗಿದ್ದವು. ಬರ್ಡ್ಸ್ ಇದೆ, ತುಂಬಾ ಬರ್ಡ್ಸ್ ವಾಚರ್ ತುಂಬಾ ಬರ್ತಾರೆ, ಎಲ್ಲೆಲ್ಲಿಂದನೂ ಬರ್ತಾರೆ. ಸಫಾರಿನೇ, ಎಲ್ರಿಗೂ ಸಫಾರಿ. ಸೈಂಟಿಸ್ಟ್ಗಳು ಯಾರಾದ್ರು ಬಂದ್ರೆ ಪರ್ಮಿಷನ್ ತಗೊಂಡು ಮೈಗ್ರೇಟ್ ಬರ್ಡ್ಸ್ಗಳಿದೆ. ಎಂಟೈರ್ ನಿಮ್ಗೆ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಭದ್ರಾ ಫುಲ್ ಎಂಡ್ ತನಕ, ಶಿವಮೊಗ್ಗ, ಲಕ್ಕೋಳ್ಳಿ ಇದೆಯಲ್ಲ ಅಲ್ಲಿ ತನಕ ಇದೆ. ಆ ಕಡೆ ಬೋಟ್ ಸಫಾರಿ ಕೂಡ ಹೋಗಿದ್ವಿ ತುಂಬಾ ಸಲ. ಅಲ್ಲೂ ಹಂಗೆ ನಿಮ್ಗೆ ಯೂಶಲಿ ಎಲಿಫೆಂಟ್ಸ್ ಎಲ್ಲ ಹತ್ರ ಸಿಗುತ್ತೆ. ಅದು ಹಂಗೆ ನಿಮ್ಗೆ ಅಲ್ಲಿ ವಾಟರ್ ಬಾಡಿ ಅಲ್ಲ, ಬೋಟ್ ಸಫಾರಿ ಅಂದ್ರೆ ನಿಮ್ಗೆ ಬ್ಯಾಕ್ ವಾಟರ್ ಇರುತ್ತೆ. ಯೂಶಲಿ ಈಗ ನೀರು ಕುಡಿಯೋಕ್ಕೋಸ್ಕರ ಬರುತ್ತಲ್ಲ ಅಂತ ಅನಿಮಲ್ಸ್ಗಳು ಸಿಗುತ್ತೆ. ಕಲರ್ ಇಟ್ಕೊಂಡು ನೀವು ನೋಡಿದ್ರೆ ನಿಮ್ಗೆ ಸಿಗುತ್ತೆ, ಅದರಲ್ಲಿ ಕಾಣಿಸುತ್ತೆ. ಸಫಾರಿಗೆ ಪರ್ಟಿಕ್ಯುಲರ್ ಟೈಮು, ಪರ್ಟಿಕ್ಯುಲರ್ ಏರಿಯಾ ಆ ಥರ ಇಲ್ಲ. ಹೋಗ್ತಾ ರೋಡಲ್ಲಿ ಕೂಡ ಸಿಗ್ಬೋದು. ನಾವೀಗ ಟಾರ್ ರೋಡಲ್ಲಿ ಹೋಗುವಾಗಲೂ ಸಿಗ್ಬೋದು. ಹಂಟ್ ಮಾಡ್ಬೋದು, ಪ್ರೇ ಮಾಡುತ್ತೆ ಅಥವಾ ಹೋಗ್ತಾ ಇರುತ್ತೆ. ಆ ಥರ ಟೈಮಿಂಗ್ಸ್ ಏನು ಅಂತ ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದರೂ ಬರೋದು. ಈಗ ನಾವು ಹೇಳಿದ್ವಲ್ಲ, ನಮ್ಗೆ ಯಾವಾಗ ಅಂತ ಗೊತ್ತಿಲ್ಲ. ಒಂದಿನ ಫುಲ್ ಡ್ರೈಡ್ ಏನೋ ಇದೆ ನಮಗೆ, ನಾಟ್ ಇವನ್ ಡೀರ್ ಕೂಡ ಸಿಗಲ್ಲ, ಒಂದು ರ್ಯಾಬಿಟ್ ಕೂಡ ಸಿಗಲ್ಲ. ಒಂದೇ ದಿನ ಎಲ್ಲದೂ ಸಿಗ್ಬೋದು ನಿಮಗೆ. ಎಲ್ಲ ಟೈಪ್ಸ್, ಮೋರ್ ದೆನ್ 20 ಟೈಪ್ಸ್ ಅನಿಮಲ್ಸ್ ನೀವು ನೋಡ್ಬೋದು. ಹಂಗೆ ಬೇಸ್ಡ್ ಆನ್ ಲಕ್, ಟೈಮಿಂಗ್ಸ್ ನೀವು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮಿಸ್ ಆಗುತ್ತೆ ಆಚೆ ಈಚೆ. ಲೆಪರ್ಡ್ಸ್ನ ತುಂಬ ಒಂದು 10 ಟೈಮ್ಸ್ ನೋಡಿದ್ದೀವಿ. ಜಸ್ಟ್ ಹಿಂಗೆ ಪಾಸ್ ಆಗಿರೋದು ಕೂಡ ಇದೆ, ನಿಂತಿರೋದು ಕೂಡ ಇದೆ. ಒಂದೇ ಸ್ಪಾಟಲ್ಲಿ 3 ಲೆಪರ್ಡ್ಸ್ ಕೂಡ ನೋಡಿರೋದು ಇದೆ. ಆ ಥರ ಬೇರೆ ಬೇರೆ ಥರ ಇರುತ್ತೆ. ಅದೇ ಮಾರ್ನಿಂಗ್ ಯೂಶಲಿ ನೀವು ಮಾರ್ನಿಂಗ್ ಸಫಾರಿ ಏನು ಖುಷಿ ಆಗುತ್ತೆ ಅಂದರೆ ನಿಮಗೆ ಫುಲ್ ಮಾರ್ನಿಂಗ್ ಸೈಲೆಂಟ್ ಇರುತ್ತೆ. ನೀವು ಎಂಟೈರ್ ಫಾರೆಸ್ಟ್ ಸೌಂಡ್ನ ಕೇಳ್ಬೋದು. ಹಕ್ಕಿಗಳದ್ದು ಸೌಂಡ್ ಇರುತ್ತೆ, ಬಾಕಿಂಗ್ ಡೀರ್ ಸೌಂಡ್ ಇರುತ್ತೆ, ಸ್ಪಾಟೆಡ್ ಡೀರ್ ಸೌಂಡ್ ಇರುತ್ತೆ. ನೀವು ಕಾಡನ್ನ ಎಂಜಾಯ್ ಮಾಡೋದಕ್ಕೆ ಸೈಲೆಂಟ್ ಆಗಿರಬೇಕು. ಅಂದರೆ ಸಫಾರಿಯಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡಬೇಕು. ಏನು ಮಾತಾಡ್ದಂಗೆ ಫುಲ್ ಸೈಲೆಂಟ್ ಆಗಿದ್ರೆ ನಿಮ್ಗೆ ಅಷ್ಟು. ಈಗ ಗ್ರೀನರಿ ಇದ್ದಾಗ ಅದು ಏನು, ಈಗ ಡೀರ್, ಈ ಸ್ಪಾಟೆಡ್ ಡೀರ್, ಚಾಂಬಾ ಡೀರ್ ಅದೆಲ್ಲ ತಿನ್ನೋದಕ್ಕೆ ಬರ್ಬೋದು. ಅದನ್ನ ಹಂಟ್ ಮಾಡೋಕ್ಕೋಸ್ಕರ ಬಿಗ್ ಕ್ಯಾಟ್ಸ್ ಬರುತ್ತೆ, ಅಂದರೆ ಟೈಗರ್, ಲೆಪರ್ಡ್ ಬರುತ್ತೆ. ಇಂಥ ಸೀಸನ್ ಅಂತ ಏನಿರಲ್ಲ. ಯೂಶಲಿ ಸಮ್ಮರಲ್ಲಿ ನಿಮಗೆ ಕೆರೆ ಹತ್ರ, ವಾಟರ್ ಬಾಡೀಸ್ ಹತ್ರ ಅಲ್ಲಿಂದ ಆ ಹಸಿರು ಕಾಡಿನ ತಂಪಾದ ವಾತಾವರಣದಲ್ಲೇ ಸಫಾರಿಯ ವಾಹನದ ಗಾಲಿ ಉರುಳಿತ್ತು. ಈ ಕಾಡಿನ ದೈತ್ಯವಾದ ಬೆಲೆಬಾಳುವ ಸಾಗುವಾನಿ ಮರವಿದ್ದ ಕಡೆಗೆ ಮುಗಿಲೆತ್ತರಕ್ಕೂ ನಿಂತಿದ್ದ ಆ ಮರದ ಆಯಸ್ಸು ಬರೋಬ್ಬರಿ 300 ವರ್ಷಗಳು. ಈ ವೃಕ್ಷದ ಇಂದಿನ ಸರ್ಕಾರಿ ಅಂದಾಜು ಬೆಲೆ 80 ಲಕ್ಷಗಳು ಎನ್ನುವುದು ಖಂಡಿತ ಆಶ್ಚರ್ಯ ಹುಟ್ಟಿಸುವ ವಿಷಯ ಹಲವರಿಗೆ. ಭದ್ರಾ ನದಿ ತಟದಲ್ಲಿರುವ ಈ ಅರಣ್ಯ ಪ್ರದೇಶ 1998ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಘೋಷಣೆಯಾಗಿತ್ತು. 1974ರಲ್ಲಿ ಇಲ್ಲಿದ್ದ 26 ಹಳ್ಳಿಗಳನ್ನ ಅರಣ್ಯಕ್ಕೆ ಸೇರಿಸಿ ಅವರ ಮನವೊಲಿಸಿ ಯಶಸ್ವಿಯಾಗಿ ಸ್ಥಳಾಂತರ ಮಾಡಿದ್ದರೆಂಬ ಈ ಹುಲಿ ಸಂರಕ್ಷಿತ ಪ್ರದೇಶದ ಇತಿಹಾಸವನ್ನ ತಿಳಿಯುತ್ತಾ ಮುಂದೆ ಸಾಗುವಾಗ ಸೂರ್ಯ ಮರೆಯಾಗಿ ಕತ್ತಲಾಗುತ್ತಾ ಬಂದಿತ್ತು. ಅಲ್ಲಿಂದ ಮುಂದೆ ಮತ್ಯಾವ ಪ್ರಾಣಿಗಳು ಕಾಣಸಿಗಲಿಲ್ಲ. ಹುಲಿ ಚಿರತೆಗಳನ್ನ ಕಾಣುವ ಕನಸನ್ನ ಹೊತ್ತು ಬಂದವನಿಗೆ ಈ ಬಾರಿಯೂ ಅದೃಷ್ಟ ಕೈಕೊಟ್ಟಿದೆ ಎನ್ನುವುದು ಅರಿವಾಗಿತ್ತು. ಹುಲಿಯನ್ನ ಅದರ ಸಾಮ್ರಾಜ್ಯದೊಳಗೆ ಹೊಕ್ಕಿ ಕಾಣುವುದು ಸಾಮಾನ್ಯದ ವಿಷಯವಲ್ಲ ಎನ್ನುವುದು ಅರ್ಥವಾಗಿ ಹೋಗಿತ್ತು. ಸಫಾರಿ ಮುಗೀತು. ನಾವು ಹೋಗಿ ಸ್ವಲ್ಪ ಸಮಯ ತಡವಾಯಿತು ಅಂತ. ಅಂದರೆ ಅಷ್ಟೊಂದೇನು ಪ್ರಾಣಿಗಳು ಕಾಣಲಿಲ್ಲ, ಬಟ್ ಚೆನ್ನಾಗಿತ್ತು. ಅಂದರೆ ಸಂಜೆ ಹೊತ್ತೆಲ್ಲ ಕಾಡೊಳಗೆ ಹೋಗಿದ್ದ ಅನುಭವ ಅಂತೂ ಅದ್ಭುತವಾಗಿತ್ತು.
ಒಂದಷ್ಟು ಏನು ಕಡವೆಗಳು, ಆಮೇಲೆ ಈ ಕಾಡೆಮ್ಮೆಗಳು, ಬೈಸಿನ ಕಾಡೆಮ್ಮೆಗಳು, ಆಮೇಲೆ ಆನೆಗಳು, ಈ ಥರದ 4-5 ರೀತಿ ಪ್ರಾಣಿಗಳು ಕಾಣಿಸ್ತು. ಆದರೆ ತೊಂದರೆ ಇಲ್ಲ, ಅಂದರೆ ಮತ್ತೊಂದು ಸರಿ ಬರ್ತೀನಿ, ಇನ್ನೊಂದಷ್ಟು ದಿನಗಳು ಬಿಟ್ಟು ಮತ್ತೆ ಬರ್ತೀನಿ. ಹೇಳೋಕ್ಕಾಗಲ್ಲ, ಆದರೆ ಸಮಯ ನೋಡಿ ನಾವು ಹೋಗೋಕ್ಕಾಗಲ್ಲ, ಅಥವಾ ನಾವು ಹೋದ ಸಮಯದಲ್ಲಿ ಅದು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಅನುಭವ ಚೆನ್ನಾಗಿತ್ತು. ಒಂದೆರಡು ಗಂಟೆ ಕಾಡಲ್ಲಿ ಸುತ್ತಾಡಿದ ಅನುಭವ ಒಂಥರ ಅದ್ಭುತವಾಗಿತ್ತು. ಕಾಡಿನ ತುಂಬ ಒಳಗೆ ಹೋಗೋ ಅವಕಾಶ ಇದೊಂದೇ ಅಂತ ಹೇಳಿದ್ನಲ್ಲ, ಹಾಗೆ ಒಳಗೆ ಹೋಗಿದ್ದು ಅನುಭವ ಏನೋ ಅದ್ಭುತವಾಗಿತ್ತು. ಆಮೇಲೆ ಬರ್ತಾ ಸ್ವಲ್ಪ ಕತ್ಲಾಯಿತು, ನಾವು ಹೋಗಿದ್ದು ಲೇಟ್ ಆಯಿತು. ಕತ್ಲು ಜಾಸ್ತಿ ಆಗಿದಾಗ ತುಂಬ ಒಳಗಡೆ ಇರೋ ಪ್ರಾಣಿಗಳು ಕಾಣಿಸಲ್ಲ. ಬಟ್ ಅಂದರೆ ಒಂದಷ್ಟು ಪ್ರಾಣಿಗಳು, ಕಡವೆಗಳು ಜಾಸ್ತಿ ಇತ್ತು. ಅದು ರಾತ್ರಿ ಆಗ್ತಾ ಬಂದಾಗ ಕಡವೆಗಳು ಜಾಸ್ತಿ ಕಾಣಿಸ್ತಾ ಇತ್ತು. ಚೆನ್ನಾಗಿತ್ತು ಅನುಭವ. ಸದ್ಯದಲ್ಲೇ ಮತ್ತೊಂದು ಸರಿ ಬರ್ತೀನಿ. ಅಂದರೆ ಇನ್ನು ಇವಾಗ ರಾತ್ರಿ ಮತ್ತು ಮಧ್ಯಾಹ್ನದ ಎಲ್ಲ ಸಫಾರಿಗಳಿಗೆ ಮಾಡಿದ್ದೀನಿ. ಇನ್ನು ಅರ್ಲಿ ಮಾರ್ನಿಂಗ್ ತುಂಬ ಮುಂಜಾನೆ ಇರುತ್ತಲ್ಲ, ತುಂಬ ಬೆಳಿಗ್ಗೆ ಇರೋ ಆ ಕಾಡಿನ ಅನುಭವ ಇನ್ನೊಂಥರ ಇರುತ್ತೆ. ಮುಂಜಾನೆ ಅನುಭವನೇ ಒಂಥರ ವಿಭಿನ್ನವಾಗಿರುತ್ತೆ. ಅದನ್ನ ಸದ್ಯದಲ್ಲೇ ಮಾಡ್ತೀನಿ. ನಿರಾಸೆಯಾಯಿತೆ ಹೊರತು ಬೇಸರವಿಲ್ಲ. ಕಾರಣ ಈ ಜಾಗ ಪ್ರಾಣಿಗಳನ್ನ ಬಂದಿ ಮಾಡಿ ಮಂದಿಗೆ ತೋರಿಸುವ ಮೃಗಾಲಯವಲ್ಲ. ಸ್ವಚ್ಛಂದ ಕಾಡಿನಲ್ಲಿ ಸ್ವತಂತ್ರವಾಗಿ ಬದುಕುತ್ತಿರುವ ಅರಣ್ಯವೆಂಬ ಅವುಗಳ ಆವಾಸ ಸ್ಥಾನ. ಅದರೊಳಗೆ ಇಡೀ ಸಂಜೆಯ ಹೊತ್ತಿಗೆ ಪ್ರಾಣಿ ಪಕ್ಷಿಗಳ ಸದ್ದನ್ನ ಕೇಳುತ್ತಾ, ಸಾಕೆನಿಸುವಷ್ಟು ಹಸಿರು ಕಾಡನ್ನ ಕಾಣುತ್ತಾ, ತಂಪಾದ ವಾತಾವರಣದಲ್ಲಿ ಸಾಗಿದ ಅನುಭವಕ್ಕೆ ಬೆಲೆ ಕೊಟ್ಟೋಕ್ಕಾಗಲ್ಲ. ಸಫಾರಿ ಎಂದರೆ ಅದು ಕೇವಲ ಕಾಡಿನಲ್ಲಿ ಪ್ರಾಣಿಗಳನ್ನ ಹುಡುಕಿ ಹೋಗೋ ಯಾನವಲ್ಲ. ಅಡವಿಯೊಳಗಿನ ಆಗುಹೋಗುಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾ ಸಾಗೋ ಸುಂದರ ಪ್ರಯಾಣವೆಂಬುದು ಅರ್ಥವಾದರೆ ಹಣ ವ್ಯರ್ಥವಾಯಿತೆಂಬ ಚಿಂತೆ ಬರಲ್ಲ.